ಸೊ ನೀಶಸ್ ಈಗ ಒಂದಿಷ್ಟು ಜನ ಕ್ರಿಯೇಟರ್ಸ್ ಅಂತಾರೆ, ನಾನು ಕಾಮಿಡಿ ಮಾಡ್ತಾ ಇದ್ರೆ ನಾನು ಸೀರಿಯಸ್ ಕಾಂಟೆಂಟ್ ನ ತೋರಿಸಿದ್ರೆ ನನ್ನ ನೀಶಿಂದ ಆಚೆ ಹೋಗುತ್ತದು. ಓಕೆ, ನೀಶಿಂದ ಆಚೆ ಹೋಗುತ್ತೆ, ಆಡಿಯನ್ಸ್ಗೆ ಡಿಸ್ಟ್ರಾಕ್ಟ್ ಆಗುತ್ತೆ, ತುಂಬಾ ಜನ ಅನ್ಫಾಲೋ ಮಾಡ್ತಾರೆ, ಅವ್ರು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋ ಕಾಂಟೆಂಟ್ ಅದಿರಲ್ಲ ಅಂತ. ಓಕೆ. ಸೊ ಡು ಯು ಥಿಂಕ್ ಎಕ್ಸ್ಪೆರಿಮೆಂಟ್ ಮಾಡೋದು ವುಡ್ ನಾಟ್ ಹೆಲ್ಪ್ ದೆಮ್ ಗ್ರೋ ಅಂತ ಏನಾದ್ರು? ನಾನು ಇದೇ ಮೈಂಡ್ ಸೆಟ್ ಅಲ್ಲಿ ಇದ್ದೆ 1 year ಬ್ಯಾಕ್ ಆಲ್ಸೋ. ನಾನು ಇದೇ ಮೈಂಡ್ ಸೆಟ್ ಅಲ್ಲಿ ಇದ್ದೆ, ಇಫ್ ಐ ಟ್ರೈ ಸಮಥಿಂಗ್ ಡಿಫ್ರೆಂಟ್, ನಾನು ಈಗವರೆಗೂ ಕಟ್ಕೊಂಡಿರೋ ಒಂದು ಪ್ರಪಂಚ ಮುರಿದೋಗುತ್ತೆ, ಬದಲಾಗುತ್ತೆ. ಮುರಿದೋಗುತ್ತೆ ಅನ್ನೋದಕ್ಕಿಂತ ಬದಲಾಗುತ್ತೆ. ದೆನ್ ಐ ರಿಯಲೈಸ್, ಯೋಚನೆ ಮಾಡುವಾಗ ಅಥವಾ ಕೆಲಸ ಮಾಡುವಾಗ, ಇವಾಗ ನೀವು ಬೆಳೆಯೋವರೆಗೂ, ಬೆಳೆಯೋಕ್ ಮುಂಚೆ ಅವ್ರ ಲೆಟ್ಸ್ ಸೇ ನೀವು ಒಂದು 10,000 ಫಾಲೋವರ್ಸ್ ಇದ್ದಾರೆ, ಬಿಫೋರ್ 10,000 ಯು ಹ್ಯಾಡ್ ಝೀರೋ. ನೋ, ಡಿಡ್ ಯು ನೋ ಯು ವಿಲ್ ಗೆಟ್ 10,000 ಫಾಲೋವರ್ಸ್? ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಕಂಟೆಂಟ್ ಶುರು ಮಾಡೋಣ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದಕ್ಕೆ ತಾನೇ ಬಂತು. ಇವಾಗ ನಿಮ್ಗೆ ಅಲ್ಲಿ ಒಂಥರ ಸ್ಯಾಚುರೇಟ್ ಆಗ್ತಿದೆ ಅಂದಾಗ, ಯು ಹ್ಯಾವ್ ಟು ಆಲ್ವೇಸ್ ಬಿ ಓಪನ್ ಟು ಎಕ್ಸ್ಪೆರಿಮೆಂಟಿಂಗ್ ಯೋರ್ ಸೆಲ್ಫ್. ಸೊ ಇವಾಗ ನೀವು ಹೇಳಿದ್ರೆ ಹ್ಯೂಮರ್ ಮಾಡ್ತಾ ಇದ್ದೀನಿ ನಾನು, ಸೀರಿಯಸ್ ಕಾನ್ಸೆಪ್ಟ್ಸ್ ಮಾಡ್ಬೋದು, ಏನಕ್ಕೆ ಮಾಡಬಾರ್ದು? ಇವಾಗ ನಿಮ್ಮ ಫಾಲೋವರ್ಸ್ ಅಲ್ಲಿ ಲೆಟ್ಸ್ ಸೇ ಯು ಹ್ಯಾವ್ 10K ಫಾಲೋವರ್ಸ್, ಎಷ್ಟು ಜನ ಅನ್ಫಾಲೋ ಮಾಡ್ಬಿಡ್ತಾರೆ? 5,000 ಅನ್ಫಾಲೋ ಮಾಡ್ಬಿಡ್ತಾರಪ್ಪ. ವರ್ಸ್ಟ್ ಕೇಸ್ ಯೋಚನೆ ಮಾಡೋಣ, 9,000 ಅನ್ಫಾಲೋ ಮಾಡ್ಬಿಡ್ತಾರೆ, 1,000 ಮಾತ್ರ ದೇ ಆರ್ ಫಾಲೋಯಿಂಗ್ ಯು ಫಾರ್ ವಾಟ್ ಎವರ್ ರೀಸನ್. ನಿಮ್ಮ ತನ ಎಲ್ಲಿದೆ? ಮತ್ತೆ ನೀವು ಆಡಿಯನ್ಸ್ಗೋಸ್ಕರ ನೀವು ನಾನು ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತಿದ್ರೆ, ಯು ಆರ್ ಟು ಲೂಸಿಂಗ್ ಯೋರ್ ಸೆಲ್ಫ್. Makes sense. So I would say more than thinking about what the audience wants. See, I agree that ನಾವು ಆಡಿಯನ್ಸ್ ಬೇಕಿರೋದನ್ನೇ ಕೊಡಬೇಕು, ಅದನ್ನ 1% ಕೊಟ್ಟು ನಾವು you should not be scared of trying new things. Generally, content ಆಗಲಿ, ಲೈಫ್ ಆಗಲಿ, if you limit yourself from doing something, that is where your growth stops. So I think any creator, ಐ ಗೆಸ್ ದಿಸ್ ಇಸ್ ಅ ವೆರಿ ಗುಡ್ ಲೆಸನ್. ಹೊಸ ಯಾರಾದರೂ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ನಂಗೆ 10,000 ಫಾಲೋವರ್ಸ್ ಬಂದ್ಬಿಟ್ರು, ಆ 10,000 ಫಾಲೋವರ್ಸ್ನ ಉಳಿಸ್ಕೊಳಕ್ಕೋಸ್ಕರ ಮಾಡಿದ್ದನ್ನೇ ಮಾಡೋ ಬದಲು ಹೊಸದಾಗಿ ಟ್ರೈ ಮಾಡಕ್ ಮನ್ಸಲ್ಲಿ ನಿಮಗೆ ಬೇರೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅಥವಾ ತೋಚ್ತಾ ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಡೋಂಟ್ ಪುಷ್ ಯೋರ್ ಸೆಲ್ಫ್ ಇಂಟು ದಟ್. ಬಟ್ ನಿಮಗೆ ಒಂದು ಮನ್ಸಿಗೆ ಬಂದ್ಬಿಟ್ಟಿದೆ, ಓ ನಾನು ಡಿಫ್ರೆಂಟ್ ಆಗಿ ಮಾಡಬೇಕು ಅನಿಸ್ತಿದೆ, ಅಥವಾ ನನಗೆ ಲೆಟ್ಸ್ ಸೇ ನೋ ಐ ಆಮ್ ಅ ಹ್ಯೂಮರ್ ಫನಿ ಕ್ರಿಯೇಟರ್, ಐ ವಾಂಟ್ ಟು ಗೆಟ್ ಇನ್ ಟು ಲೈಫ್ ಸ್ಟೈಲ್. Now when I want to get into lifestyle, let's say I post 10 videos a month, I will post 9 videos which are funny, 1 video which is lifestyle. You have to experiment again, no? ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಇನ್ನೊಂದಂದ್ರೆ ನಿಮ್ಮ ತಲೆಯಲ್ಲಿ ಇರುತ್ತೆ ಸೇಯಿಂಗ್ ದಟ್ ನಾನು ಇದು ಮಾಡಬೇಕು, ಅದು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ನೀವು ಅದನ್ನ ಮಾಡೇ ಇಲ್ಲ ಅಂದ್ರೆ 5 ವರ್ಷ ಆದ್ಮೇಲೆ ನಿಮಗೆ ರಿಗ್ರೆಟ್ ಇರುತ್ತಲ್ವಾ, ಚೆನ್ನಾಗಿ ಮಾಡಬೇಕಿತ್ತಲ್ವಾ, ಆ ಟೈಮಲ್ಲಿ ಅದನ್ನ ಮಾಡಿದ್ರೆ ಚೆನ್ನಾಗಿ. ಇವಾಗ ನಿಮ್ಮ ತಲೆಯಲ್ಲಿರೋ ಒಂದು ಕಾನ್ಸೆಪ್ಟ್ಸ್ ನೀವು ಫಿಗರ್ ಔಟ್ ಮಾಡಿಲ್ಲ, ವರ್ಕೌಟ್ ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ನಿಮ್ಗಿಂತ ಮುಂಚೆ ಮಾಡ್ಬಿಡ್ತಾನೆ, ಅವ್ನು ವರ್ಕೌಟ್ ಆಗ್ಬಿಡುತ್ತೆ. ಅವನು ನೋಡಿ ನೀವು ಅನ್ಕೊಂತೀರಾ, ಇದು ನನ್ನ ತಲೆಯಲ್ಲಿ ಇತ್ತು ಮುಂಚೆ, ನಾನೇ ಮಾಡ್ಲಿಲ್ಲ ಅಲ್ಲ ಅಂತ. 100%. So this is how your content creation journey is going on anta iga. Yeah, that's how it's going. I'm experimenting a lot of things. Experiment ಅನ್ನೋದಕ್ಕಿಂತ I think right now I have let go. ಅಂದ್ರೆ ಮುಂಚೆ ಕುದುರೆ ತರ ಓಡ್ತಿತ್ತು ಅಂತ ಇಟ್ಕೊಳ್ಳಿ, ಆಮೇಲೆ ನಾನು ಆ ಕುದುರೆನ ಕಂಟ್ರೋಲ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದೆ. ಈಗ ಬಿಟ್ಬಿಡ್ತೀನಿ, ಕುದುರೆ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗ್ಲಿ, ನೋಡೋಣ ಅಂತ. ಬಾಟಮ್ ಲೈನ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ that much I have let go. I am open to doing everything now. ಅದು ಸ್ವಲ್ಪ ನೆಮ್ಮದಿ ಇದೆ actually, to be honest. It's very relieving. It's very nice.